ತುಲಾ ರಾಶಿಯವರೇ, ಮುಂಬರುವ ಜುಲೈ 6ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಆ ಒಂದು ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಮುಂಬರುವ ಜುಲೈ 6ನೇ ತಾರೀಕಿನಿಂದಲೇ ತುಲಾ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯಾಗಲಿದೆ. ಜೀವನವೇ ಬದಲಾಗುವ ಕ್ಷಣ ಆದರೆ ಇರ್ತಕ್ಕಂಥದ್ದು. ತುಲಾ ರಾಶಿಯವರು ನೀವು ಯಾವುದೇ ಒಂದು ವಿಚಾರವನ್ನು ಸಮತೋಲನವಾಗಿ ಯೋಚನೆ ಮಾಡ್ತೀರಾ. ಎಲ್ಲದರಲ್ಲೂ ಸಹ ಸಮತೋಲನವಾಗಿ ನೀವು ಅದನ್ನು ವೃತ್ತಿ ಜೀವನದಲ್ಲಾಗಿರ್ಬೋದು, ಕುಟುಂಬದ ಜೀವನದಲ್ಲಾಗಿರ್ಬೋದು, ಸಮತೋಲನವನ್ನು ನೀವಲ್ಲಿ ಕಾಯ್ದುಕೊಳ್ತೀರಾ. ಹಾಗಾಗಿ ಅತಿ ಶುದ್ಧ ಮನಸ್ಸು ಉಳ್ಳವರು ನೀವಾಗಿರ್ತೀರಾ ತುಲಾ ರಾಶಿಯವರು. ಹೌದು, ಎಲ್ಲರ ಒಳ್ಳೆಯದನ್ನೇ ಬಯಸ್ತಕ್ಕಂತಹ ಒಳ್ಳೆಯ ಮನಸ್ಸು ಉಳ್ಳವರು ತುಲಾ ರಾಶಿಯವರಾಗಿರ್ತೀರಾ. ಇಷ್ಟು ದಿನ ನಿಮ್ಮನ್ನು ಮೋಸ ಮಾಡಿರ್ತಿರ್ತಕ್ಕಂಥವ್ರು, ಅದೇ ರೀತಿ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ನಿಮ್ಮ ಶತ್ರುಗಳ ಮುಂದೆ ನೀವು ತಲೆ ಎತ್ತಿ ನಿಲ್ತಕ್ಕಂತಹ ಒಳ್ಳೆಯ ಕಾಲ ಆದರೆ ಬರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ. ಹೌದು, ಶತ್ರುಗಳು ಸಹ ನಿಮಗೆ ಧನಲಾಭ ಪ್ರಾಪ್ತಿಯಾದಾಗ ನಿಮ್ಮ ಬಳಿ ಹಣಕ್ಕಾಗಿ ಬರ್ತಾರೆ. ಹೌದು, ಅವರು ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಇದೀಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ರೂ ಸಹ ನಿಮ್ಮನ್ನು ಈಗ ಅವರು ದೂರ ಇಟ್ಟಿದ್ದಾರೆ. ಹೌದು, ಹಾಗಾಗಿ ಶತ್ರುಗಳಿಂದ ಆದಷ್ಟು ದೂರ ಇರೋದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ ತುಲಾ ರಾಶಿಯವರಿಗೆ. ನೀವು ಯಾರಿಗೂ ಸಹ ಮೋಸ ಮಾಡೋದಿಲ್ಲ, ಆದರೆ ನಿಮಗೇ ಯಾವುದ್ರಲ್ಲೂ ಸಹ ಯಶಸ್ಸು ಅನ್ನೋದು ಕಾಣ್ತಿರೋದಿಲ್ಲ ಇಷ್ಟು ದಿನಗಳಿಂದ. ಹಾಗಾಗಿ ಇದನ್ನು ನೀವು ಯೋಚನೆ ಮಾಡಿದ್ರೆ ಹಲವಾರು ಬಾರಿ, ನಾನು ಯಾರಿಗೂ ಸಹ ಮೋಸ ಮಾಡೋದಿಲ್ಲ, ನನಗೆ ಯಾಕೆ ಇಷ್ಟೊಂದು ಸಂಕಷ್ಟ ಅಂತ ಹೇಳಿ ನೀವು ಒಂಟಿಯಾಗಿದ್ದಾಗ ಇದರ ಬಗ್ಗೆ ಯೋಚನೆ ಮಾಡಿ ಚಿಂತಿತರಾಗಿದ್ದೀರಿ, ದುಃಖಿತರಾಗಿದ್ದರೂ ಸಹ. ಹೌದು, ಸಹಾಯ ಮಾಡ್ತಿದ್ರಿ, ಶತ್ರುಗಳು ಬಂದರೂ ಸಹ ಅವರಿಗೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಸಹಾಯವನ್ನು ಮಾಡ್ತಿದ್ರಿ. ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಸಹ ಬೇರೆಯವರ ಬಳಿ ಹಣವನ್ನು ಪಡೆದು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ ತುಲಾ ರಾಶಿಯವರು. ಎಲ್ಲರನ್ನೂ ಸಹ ಬೇಗ ನಂಬುತ್ತೀರಿ, ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿರುತ್ತೆ. ಹೌದು, ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರನ್ನಾದರೂ ನೀವು ನಂಬಬೇಕು ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ. ಅದು ನಿಮ್ಮ ಸಹೋದರರೇ ಆಗಿರ್ಬೋದು, ಅಥವಾ ಸಹೋದ್ಯೋಗಿಗಳೇ ಆಗಿರ್ಬೋದು, ನಿಮ್ಮ ಕುಟುಂಬದವರೇ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರೇ ಆಗಿರ್ಬೋದು. ಯಾರನ್ನಾದರೂ ನಂಬುವಾಗ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ನಂಬಬೇಕಾಗಿರುತ್ತೆ. ಹೌದು, ಅತಿ ಬೇಗ ನಂಬತಕ್ಕಂತಹ ಒಂದು ದೊಡ್ಡ ದೌರ್ಬಲ್ಯ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಹೌದು, ಈಗ ನಿಮಗೆ ಒಳ್ಳೆಯ ಸಮಯ ಆದರೆ ಬಂದಿರತಕ್ಕಂಥದ್ದು. ಹೌದು, ಕೆಲಸದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂತಹ ಒಂದು ಒಳ್ಳೆಯ ಕಾಲ ಆದರೆ ಬಂದಿರತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ದೂರ ಆಗುವ ಒಳ್ಳೆಯ ಕಾಲ ಆದರೆ ಇರ್ತಕ್ಕಂಥದ್ದು. ಹೌದು, ಜೀವನವೇ ಬದಲಾಗುವ ಕ್ಷಣಗಳನ್ನು ಸಹ ನೀವು ಸಹ ಗಮನಿಸಬಹುದಾಗಿರುತ್ತೆ. ನಿಮ್ಮನ್ನು ಈಗ ಸೋಲಿಸಲು ಕಾಯುತ್ತಿದ್ದಾರೆ ನಿಮ್ಮ ಶತ್ರುಗಳು ಸಹ. ಹೌದು, ನೀವು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಕಾಣಿದ್ದೀರಾ ಅಂತಂದರೆ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳೇ ಅದರಲ್ಲಿನೇ ಹಲವಾರು ಶತ್ರುಗಳನ್ನು ಹುಟ್ಟು ಹಾಕಿಸ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಸುತ್ತಮುತ್ತಲು ಈಗ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ, ಶತ್ರುಗಳ ಗುಂಪು ಹೆಚ್ಚಾಗಿದೆ. ಕಪಟಿ ಜನರು ಕಾಯ್ತಾ ಇದ್ದಾರೆ ನಿಮ್ಮ ಸೋಲಿಗಾಗಿ. ಹೌದು, ನೀವು ಯಾವಾಗ ನಿಮ್ಮನ್ನು ಹೇಗೆ ಮೋಸ ಮಾಡಬೇಕು, ನೀವು ಯಾವಾಗ ಸೋಲ್ತೀರಾ, ನಿಮಗೆ ಯಾವಾಗ ಯಶಸ್ಸು ಸಿಗೋದಿಲ್ವಾ, ಇದಕ್ಕಾಗಿ ಕಾಯ್ತಾ ಇದ್ದಾರೆ ಶತ್ರುಗಳು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಮನೆಯ ಒಳಗಡೆ ಜಗಳಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅತಿ ದೊಡ್ಡ ಘಟನೆ ಅಂತ ಹೇಳಿದ್ನಲ್ಲ, ಅದೇ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು, ಜಗಳಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು, ಸಾಲಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ ತುಲಾ ರಾಶಿಯವರ ಜೀವನದಲ್ಲಿ. ಅದು ಸಹ ಈ ಸಮಯದಲ್ಲಿ ಜುಲೈ 6ನೇ ತಾರೀಕಿನಿಂದ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಪರಿಶ್ರಮ ಹಾಕಿದ್ದೀರಾ, ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಇದೀಗ ನೀವು ಅಂದ್ಕೊಂಡಂತಹ ಪ್ರತಿಫಲ ಆದರೆ ನಿಮಗೆ ಸಿಗ್ತಿರೋದಿಲ್ಲ. ಇದಕ್ಕೂ ಸಹ ನೀವು ತುಂಬ ಬಾರಿ ಚಿಂತಿತರಾಗಿದ್ದೀರಿ.
ಆದರೆ ಈಗ ಒಳ್ಳೆಯ ಸಮಯ ಆದರೆ ಬಂದಿರತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಉದ್ಯೋಗ ಹುಡುಕ್ತಿರೋರಿಗೂ ಸಹ ಉದ್ಯೋಗದ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ ಈ ಸಮಯದಲ್ಲಿ ತುಲಾರಾಶಿಯವರ ಜೀವನದಲ್ಲಿ. ಹೌದು, ನಿಮ್ಮ ಜೊತೆ ದೈವಿಕ ಶಕ್ತಿನೂ ಸಹ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಹೌದು, ನಿಮ್ಮ ಒಳಮನಸ್ಸನ್ನು ನಂಬಿ. ಈಗ ಯಾರನ್ನು ಸಹ ಅಷ್ಟು ಬೇಗ ನಂಬೋದಕ್ಕೆ ಹೋಗಬೇಡಿ ಅಂತಲೂ ಸಹ ಹೇಳಿದ್ದೀರಿ ಆಗ್ಲೇ. ಹಾಗಾಗಿ ನಿಮ್ಮ ಒಳಮನಸ್ಸು ಹೇಳುತ್ತೆ ಸೊ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ. ಸೊ ನಿಮ್ಮ ಒಳಮನಸ್ಸನ್ನು ನಂಬಿದ್ರೆ ನೀವು ಜೀವನದಲ್ಲಿ ನಿಮ್ಮ ಗುರಿಯನ್ನು ಬೇಗನೆ ತಲುಪ್ತೀರಾ. ಹೌದು, ಸಕಾರಾತ್ಮಕ ಶಕ್ತಿಗಳು ಸಹ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ದೇಹದಲ್ಲಿ. ಹಾಗಾಗಿ ನಿಮ್ಮ ಒಳಮನಸ್ಸನ್ನು ನಂಬಿ ದೈವಿಕ ಶಕ್ತಿನೂ ಸಹ ನಿಮ್ಮ ಜೊತೆ ಇರತಕ್ಕಂಥದ್ದು ನಿಮ್ಮನ್ನು ಕಾಪಾಡೋದಕ್ಕೆ. ಹೌದು, ಈಗ ನೀವು ಜೀವನದಲ್ಲಿ ಯಶಸ್ಸನ್ನು ಕಂಡ್ರೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ಶತ್ರುಗಳಿಂದ ದೂರ ಇರಿ, ಸ್ವಲ್ಪ ಜಾಗೃತೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಈ ಸಮಯದಲ್ಲಿ ಕೈ ಸಾಧನೆಯನ್ನು ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನಂತರ ಅರ್ಥ ಮಾಡಿಕೊಳ್ಳಿ, ಯಾರು ಎಂಥವರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ತುಲಾರಾಶಿಯವರ ಜೀವನದಲ್ಲಿ. ಯಾರೇ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಅಂತಂದರೆ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಉದ್ದೇಶ ಏನಿದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಜೊತೆ ನೀವು ಮುಂದುವರಿಬೇಕಾ ಇಲ್ಲ ಅಂತಂದರೆ ಇಲ್ಲೇ ಸ್ಥಗಿತ ಮಾಡಬೇಕಾ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತಗೋಬೇಕಾಗಿರುತ್ತೆ ತುಲಾರಾಶಿಯವರು. ನಂತರ ಮುಖವಾಡಗಳೆಲ್ಲನೂ ಸಹ ಬಯಲಾಗ್ತಕ್ಕಂಥದ್ದು ಈ ಸಮಯದಲ್ಲಿ. ಇಷ್ಟು ದಿನ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮನ್ನು ಅವಮಾನ ಮಾಡಿದವರ ಮುಖವಾಡ ಆದರೆ ಇದೀಗ ಬಯಲಾಗುವ ಕ್ಷಣಗಳನ್ನು ನೀವು ಸಹ ನೋಡಬಹುದಾಗಿರುತ್ತೆ. ಜುಲೈ 6ನೇ ತಾರೀಕಿನ ನಂತರ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನೀವು ನಿಮ್ಮನ್ನು ಮೋಸ ಮಾಡಿದವರಿಗೆ ಪ್ರತಿಯುತ್ತರವನ್ನು ಕೊಡಬೇಕು ಎನ್ನುವ ಉದ್ದೇಶವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹೌದು, ನಿಮ್ಮ ಪಾಡಿಗೆ ನೀವು ಕಾರ್ಯವನ್ನು ಮಾಡ್ತೀರಿ. ಧನಲಾಭ ಪ್ರಾಪ್ತಿಯಾಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ನೀವು ಮಾಡ್ತಕ್ಕಂತಹ ಪರಿಹಾರವನ್ನು ಈಗ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಜುಲೈ 6ನೇ ತಾರೀಕಿನ ನಂತರ ಸೂರ್ಯೋದಯಕ್ಕಿಂತ ಮುಂಚಿತವಾಗಲೇ ಎದ್ದು ಸ್ನಾನವನ್ನೆಲ್ಲ ಮಾಡಿ ಮಡಿ ಉಟ್ಟು ಶುದ್ಧ ಬಿಳಿ ಬಟ್ಟೆಯ ಮೇಲೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡಿ. ದೇವರ ಮಂತ್ರಗಳನ್ನು 108 ಬಾರಿ ಪಠನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಭಾರಿ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ. ಹಾಗೆ ದೇವರಿಗೆ ಪ್ರಾರ್ಥನೆ ಮಾಡೋದ್ರ ಮೂಲಕ ನಿಮ್ಮೊಳಗಡೆ ಇರ್ತಕ್ಕಂತಹ ಸಂಕಲ್ಪಗಳನ್ನು, ನಿಮ್ಮ ಕೋರಿಕೆಗಳನ್ನು ಪ್ರಾರ್ಥನೆಯಲ್ಲಿ ಹೇಳೋದ್ರ ಮೂಲಕ ಆ ಕೋರಿಕೆಗಳು ಈಡೇರುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ತುಲಾರಾಶಿಯವರ ಜೀವನದಲ್ಲಿ. ಇದು ಮುಂಬರುವ ಜುಲೈ 6ನೇ ತಾರೀಕಿನ ನಂತರ ನಡೀತಕ್ಕಂತಹ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.